Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸುವ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಸ್ವಾಗತ. ಸುಗಮ ಸ್ವರಸಾಗರ ಸುತ್ತಿನ ಈ ವಾರದ ಸಂಚಿಕೆಯನ್ನು ಇದೀಗ ಆರಂಭ ಮಾಡೋಣ. ನಮ್ಮೊಡನಿದ್ದಾರೆ ತೀರ್ಪುಗಾರರು, ಖ್ಯಾತ ಸಂಗೀತ ನಿರ್ದೇಶಕರು, ಸಂಗೀತ ಗುರುಗಳಾದ ಯಶವಂತ್ ಎಂಜಿ ಸರ್ ನಮ್ಮೊಡನಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂತೆ ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಹೇಳಿಕೊಡುವ ಮಧುರ ಕಂಠದ ಗಾಯಕಿ ಶ್ರಾವ್ಯ ಬಾಸ್ರಿ ನಮ್ಮೊಡನಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯ ಮೊದಲ ಸ್ಪರ್ಧಿ ಯುಕ್ತಹೊಳ್ಳ ಕುಂದಾಪುರ. ಯುಕ್ತಹೊಳ್ಳ ಕುಂದಾಪುರ, ದಯವಿಟ್ಟು ವೇದಿಕೆಗೆ ಬನ್ನಿ. ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮತ್ತಣೆ ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ. ಯುಕ್ತಾರವರೇ, ಬಹಳ ಪ್ರಸಿದ್ಧವಾದ ತತ್ವಪದವನ್ನು ಬಹಳ ಅದ್ಭುತವಾಗಿ ಹಾಡಿದ್ದೀರಿ. ನಿಮ್ಮ ಕಂಠಸಿರಿಯೇ ನಿಮಗೆ ವರ ಅಂತ ನಾನು ಎಣಿಸ್ತೇನೆ. ನೀವು ಎಷ್ಟನೇ ಕ್ಲಾಸಲ್ಲಿ ಕಲಿತಾ ಇದ್ದೀರಿ? ಈಗ ಫಸ್ಟ್ PU. ಪ್ರಥಮ PUCಯಲ್ಲಿ ಕಲಿತಿರೋ ಬಾಲಕಿ ಬಹಳ ಸುಂದರವಾಗಿ ಹಾಡಿದ್ದಾಳೆ. ಯಶವಂತ್ ಸರ್, ನಿಮ್ಮ ಅನಿಸಿಕೆ ಏನು? ಒಳ್ಳೆಯ ಸ್ವರಭಾರ ಜೊತೆಗೆ ವಾಯ್ಸ್ ಸ್ಟ್ರಕ್ಚರ್ ಆಗಿದೆ. ಈ ಜನಪದದ ಸೊಗಡಿಗೆ ಹೇಳಿ ಮಾಡಿಸಿದಂತಹ ಧ್ವನಿ ಭಾಳ ಅದ್ಭುತವಾಗಿದೆ. ಓಕೆ, ಯುಕ್ತ, ಈ ತತ್ವಗೀತೆನ ಯಾಕೆ ಆಯ್ಕೆ ಮಾಡಿಕೊಂಡ್ರೆ? ಅಂದರೆ ನಾ ಹಲವಾರು ಸ್ಪರ್ಧೆಗಳಲ್ಲಿ ಅಂದರೆ ಭಕ್ತಿಗೀತೆ, ಭಾವಗೀತೆ ಎಲ್ಲ ಹಾಡಿದೆ, ಬಟ್ ತತ್ವಗೀತೆ ನಾನು ಹಾಡಿರಲಿಲ್ಲ. ಸೊ ಈಗ ಒಂದು ಪ್ರಯತ್ನ ಮಾಡುವ ಅಂತ ತತ್ವಗೀತೆ ಚೂಸ್ ಮಾಡಿದೆ. ಓಕೆ, ಇದನ್ನು ಹಾಡುವಾಗ ಏನೆಲ್ಲ ನೆನ್ಪು ಮಾಡ್ಕೊಂಡು ಹಾಡಿದ್ರಿ ಸಾಹಿತ್ಯದ ಬಗ್ಗೆ? ನಾನು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ವಿಡಿಯೋನೇ ನೋಡಿದ್ದೆ. ಸೊ ವಿಡಿಯೋ ಸಿಚುವೇಶನ್ ಇದೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಹಾಡಿದೆ ಸರ್. ಅಲ್ಲ, ಓಕೆ, ವಿಡಿಯೋ ಇಮ್ಯಾಜಿನ್ ಓಕೆ. ನಂಗಂದ್ರೆ ಈ ಜೀವ ತುಂಬಬೇಕಲ್ಲ ಸಾಹಿತ್ಯಕ್ಕೆ. ಹಾಂ, ಅಂದರೆ ಅಸಾಧ್ಯವಾದದ್ದು ಸಾಧ್ಯವಾಗಬಹುದು ಅನ್ನೋ ಒಂದು ಸಮ್ಮರಿ. ಅಂದರೆ ಕೋಡಗನ ಕೋಳಿ ಅಂದರೆ ಫಾರ್ ಎಕ್ಸಾಂಪಲ್ ಅದೇ ಆಡು ಆನೆಯ ನುಂಗಿ ಗೋಡೆ ಸುಣ್ಣವನ್, ಆಡು ಆನೆಯನ್ನು ನುಂಗೋಕ್ಕಾಗುತ್ತಾ? ಸೊ ಇದು ಇಂಪಾಸಿಬಲ್ ಥಿಂಗ್, ಬಟ್ ಅದು ಸಾಧ್ಯವಾಗಬಹುದು ಅಂತ. ಸೊ ಆ ರೀತಿ ವ್ಯಂಗ್ಯ ರೀತಿಯಲ್ಲಿ ಹೇಳಿದ್ದಾರೆ ಅಂತ. ಓಕೆ, ಆಡು ಖಂಡಿತವಾಗಿ ಆನೆ ನುಂಗ್ಲಿಕ್ಕೆ ಆಗೋದಿಲ್ಲ, ಹಾಗಂತ ಆನೆಯು ಕೂಡ ಇರುವೆ ನುಂಗ್ಲಿಕ್ಕೆ ಆಗ್ತದೆ ಅಂದರೆ ಹಾಗಲ್ಲ. ನಾನು ಅಂದ್ಕೊಂಡು ಮನುಷ್ಯನಿಗೊಂದು ಅಹಂ ಇದೆ. ನನಗಿಂತ ದೊಡ್ಡವರು ಯಾರೂ ಇಲ್ಲ, ನಾನೇ ಬುದ್ಧಿವಂತ, ಎಲ್ಲದೂ ನಾನೇ ಅಂದ್ಕೊಂಡು, ಹಾಗಾಗಿ ಆ ನಾನು ಎನ್ನತಕ್ಕಂಥ ಅಹಂಕಾರನು ಬಿಟ್ಟು ಬಿಡು ಅಂದ್ಕೊಂಡು ಇಡೀ ಸಾಹಿತ್ಯ, ಇಡೀ ಗೀತೆಯ ಸಾಹಿತ್ಯ ಹೇಳಲಿಕ್ಕೆ ಅದನ್ನು ಮಾರ್ಮಿಕವಾಗಿ ಶಿಶ್ನಾಳ ಶರೀಫರು ಅವರಿಗೆ ಅವರನ್ನೇ ಉದಾಹರಣೆ ಕೊಟ್ಟುಕೊಂಡು ಸಮಾಜಕ್ಕೆ
ಸಂದೇಶ ನೀಡಿದಂತಹ ಒಂದು ಅದ್ಭುತವಾದಂಥ ಸಾಹಿತ್ಯ ಇದು. ಹಾಗಾಗಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ಉದಾಹರಣೆ ಕೊಟ್ಟುಕೊಂಡು ಆನೆ ದೊಡ್ಡ ಪ್ರಾಣಿ, ಆಡು ಪುಟ್ಟ ಪ್ರಾಣಿ, ಎರಡು ಕೂಡ ಸಸ್ಯಾಹಾರಿಗಳು, ಹೀಗೆ ಅದಕ್ಕೊಂದು ತುಲನೆ ಮಾಡಿ ಅದನ್ನು ಹೇಳ್ತಾ ಹೋಗ್ತಾರೆ. ಸೊ ಇದು ಈ ಒಂದು ಸಾಹಿತ್ಯದ ಒಟ್ಟು ಮೌಲ್ಯ. ಯುಕ್ತ, ಬಹಳಷ್ಟು ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಮತ್ತು ಈಗ ಸ್ಪರ್ಧೆ ಕಠಿಣ ಆಗ್ತಾ ಹೋಗ್ತಾ ಇದೆ. ಏನಪ್ಪ ಅಂದರೆ ಗೀತೆಯಲ್ಲಿ ಇನ್ನೊಂದು ಸ್ವಲ್ಪ ಅಂಶಗಳು, ಸಂಗೀತದ ಅಂಶಗಳು ಇದ್ದಿದ್ರೆ ಚೆನ್ನಾಗಿತ್ತೇನೋ ಅಂತ ಒಂದು ನನ್ನ ಮನೋಭಾವನೆ. ಯಾಕೆಂದರೆ ಶೋಗೆ ಹಾಡುವಾಗ ಅದ್ಭುತ ಗೀತೆಗಳು, ಬಟ್ ಸ್ಪರ್ಧೆ ಅಂತ ಬಂದಾಗ ಒಂದಷ್ಟು ಅಂಶಗಳು ಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ತತ್ವಗೀತೆ ಇದೆ, ಆಮೇಲೆ ಭಾವಗೀತೆಗಳಿದೆ, ಭಕ್ತಿಗೀತೆಗಳಿದೆ. ಓಕೆ, ಮಾಡಿದ್ದು ಚೆನ್ನಾಗಿತ್ತೇನೋ ಅಂತ ಅನಿಸಿತು, ಬಟ್ ಓವರ್ ಆಲ್ ತುಂಬ ಚೆನ್ನಾಗಿ ಹಾಡಿದ್ರಿ. ಅಭಿನಂದನೆಗಳು ನಿಮಗೆ ಯುಕ್ತ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಈಗ ಶ್ರಾವ್ಯ ಬಾಸ್ರಿ ಅವರು ತಮ್ಮ ಅನಿಸಿಕೆಗಾಗಿ. ಯುಕ್ತಾರವ್ರೆ ನಮಸ್ತೆ. ನಮಸ್ತೆ. ಆಯ್ದ ಹಾಡಿಗೆ, ಹಾಡಿನ ಶೈಲಿಗೆ ನೀವು ಮಾಡಿದಂಥ ಪ್ರೆಸೆಂಟೇಷನ್ ಚೆನ್ನಾಗಿದೆ. ಥ್ಯಾಂಕ್ ಯು. ಬಟ್ ನಾನು ಕೂಡ ಸರ್ ಏನು ಹೇಳಿದ್ರು ಅದಕ್ಕೆ ಸ್ಟಿಕ್ ಆನ್ ಆಗ್ತೇನೆ. ಕಾಂಪಿಟೇಷನ್ ಹೇಳುವಾಗ ನಾವು ಬೇರೆ ಬೇರೆ ಡೈಮೆನ್ಷನ್ಸಲ್ಲಿ ಅಳಿತೇವೆ ಅಲ್ವಾ. ತಾಳ ಎಷ್ಟು ಕ್ಲಿಷ್ಟಕರವಾದಂಥ ಹಾಡು ತಗೊಂಡಿದ್ದಾರೆ. ಬರೀ ಅದೇ ಅಲ್ಲ, ಕ್ಲಿಷ್ಟ ತಗೊಳ್ಬೇಕು ಅಂತ ಹೇಳಿ ಅಲ್ಲ, ಆಯ್ದುಕೊಂಡ ಹಾಡನ್ನು ಪ್ರೆಸೆಂಟ್ ಮಾಡೋದ್ರಲ್ಲೂ ಇದೆ, ಅದರಲ್ಲೇ ಇರೋದು. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನಮಗೂ ನೀವೀಗ ಇಷ್ಟು ಚೆನ್ನಾಗಿರೋ ವಾಯ್ಸ್ ಇದೆ, ಇಷ್ಟು ಚೆನ್ನಾಗಿರುವ ಪ್ರೆಸೆಂಟೇಷನ್ ಕೂಡ ಫ್ಲಾಲೆಸ್ ಆಗಿ ಮಾಡಿದ್ದೀರಿ, ನೀವು ಎಫರ್ಟ್ಲೆಸ್ಲಿ ಹಾಡಿದ್ದೀರಿ. ಆದರೆ ಏನೋ ಒಂದು ಪ್ಯಾರಾಮೀಟ್ರ್ ಬೇಕು ನಮಗೆ ನಿಮ್ಮನ್ನು ಎತ್ತಿ ಹಾಕಲಿಕ್ಕೆ. ಅಂದರೆ ನಿಮ್ಮನ್ನು ನಾವು ಏನು ಹೇಳ್ತಾ ಇಲ್ಲ, ಒಳ್ಳೆದಾಗಿದೆ ಒಳ್ಳೆದಾಗಲಿಲ್ಲ ಏನೂ ಹೇಳ್ತಾ ಇಲ್ಲ. ಒಂದು ಏನು ಹೇಳೋದು, ಅದರಲ್ಲೊಂದು ಕಾಂಪ್ಲೆಕ್ಸಿಟಿ ಅಂತ ಇದ್ದರೆ, ಅಥವಾ ಏನೋ ಒಂದು, ಈಗ ಸರ್ ಹೇಳಿದ್ರಲ್ಲ, ಒಂದು ಸಂಗೀತದ ಗ್ರಾಮರನ್ನು ನಾವು ಅಳಿತಾ ಇರೋ ಕಾರಣ ಕೆಲವೊಂದು ಟೆಕ್ನಿಕಲ್ ವಿಚಾರಗಳು ನೀವು ಅದನ್ನು ಶೋಕೇಸ್ ಮಾಡಿದ್ದಲ್ಲಿ, ಕಾಂಪಿಟೇಷನ್ ಆದ ಕಾರಣ ಹೇಳ್ತಾ ಇರೋದು. ಖಂಡಿತವಾಗ್ಲೂ ಈ ಹಾಡನ್ನು ನೀವು ಇನ್ನೊಂದು ಕಡೆ ಕಾರ್ಯಕ್ರಮದಲ್ಲೋ ಇನ್ನೆಲ್ಲೋ ಹಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ನಿಮ್ಮ ವಾಯ್ಸಲ್ಲಿ. ಬಟ್ ಕಾಂಪಿಟೇಷನ್ ಆದಾಗ ಒಂದು ಲೆವೆಲ್ನ ಹಾಡನ್ನು ನೀವು ಚೂಸ್ ಮಾಡ್ಬೋದು, ಅಥವಾ ಇದೇ ಹಾಡನ್ನು ನೀವು ಇನ್ನೂ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿ ಅದನ್ನು ನೀವು ಪ್ರಸ್ತುತಪಡಿಸ್ಬೋದು, ಸಾಧ್ಯ ಇದೆ ಆಯಿತಾ. ಇದನ್ನು ನೀವು ಚೂಸ್ ಮಾಡ್ತಿದ್ದೀರಾ ಕಾಂಪಿಟೇಷನ್ಗಂತಾದರೆ ಇನ್ನೂ ಒಂದು ಸ್ವಲ್ಪ ಕಷ್ಟವಾಗಿ, ಅಂದರೆ ಹೇಗೆ ಹಾಡಿದ್ಲು, ಇದನ್ನು ಈ ಥರ ಮಾಡಿ ಹಾಡಿದ್ರು ಅನ್ನೋ ರೀತಿಯಲ್ಲೂ ಕೂಡ ಪ್ರೆಸೆಂಟ್ ಮಾಡ್ಬೋದು. ಅಂದರೆ ನಾನು ಈ ಹಾಡು ಸಿಂಪಲ್ ಆಗಿದೆ ಅಂತ ಹಾಡಿನ ಬಗ್ಗೆ ಹೇಳ್ತಾ ಇಲ್ಲ. ಮೇ ಬಿ ನೀವು ಒಂದು ಸರ್ ಹೇಳಿದಾಗೆ ಎಲ್ಲ ಡೈಮೆನ್ಷನಲ್ಲೂ ನಾವು ನಿಮ್ಮನ್ನು ನೋಡಿ ಅಳಿಲಿಕ್ಕೆ ಸಾಧ್ಯವಾದಂಥ ಒಂದು ಹಾಡನ್ನು ಆಯ್ದುಕೊಂಡ್ರೆ ಚೆನ್ನಾಗಿರ್ತಿತ್ತು. ಆಲ್ ಸೆಡ್ ಆ್ಯಂಡ್ ಡನ್, ನಿಮ್ಮ ಹಾಡಿಗೆ ಬೇಕಾಗಿರುವಂತಹ ಒಂದು ಏನು ಹೇಳ್ತದೆ, ಒಂದು ಟ್ಯಾಂಬರ್ ಇದೆಯಲ್ವ ವಾಯ್ಸ್ದು, ತುಂಬ ಸೂಟ್ ಆಗುತ್ತೆ ನಿಮ್ಮದು. ತುಂಬ ಚೆನ್ನಾಗಿ ಹಾಡ್ತೀರಾ ಕೂಡ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಯುಕ್ತಾರವರೇ, ಬಹುಶಃ 30 ಜನ ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ. ಎಲ್ಲರೂ ಒಬ್ಬರನ್ನೊಬ್ಬರು ಮೀರಿಸುವಂಥವ್ರು. ನಿಮ್ಮ ಸ್ವರ ಭಾರಕ್ಕೆ ನಿಮಗೆ ಇನ್ನೂ ಎಷ್ಟೋ ಅದ್ಭುತ ಹಾಡುಗಳನ್ನು ಹಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ತೀರ್ಪುಗಾರರು ಎಣಿಸ್ತಾರೆ. ನಾನು ಕೂಡ ಹಾಗೆ ಎಣಿಸ್ತೇನೆ. ಯಾಕಂದರೆ ಅಷ್ಟೊಂದು ಚಂದವಾದ ಸ್ವರ ನಿಮ್ಮದು. ಮುಂದೆ ಇನ್ನೂ ಉತ್ತಮ ಪ್ರಯತ್ನಗಳನ್ನು ಮಾಡಿ. ಶುಭವಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ವಿಘ್ನೇಶ್ ಆಚಾರ್ಯ ಕಾಸರಗೋಡು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಬನ್ನಿ ಸರ್. ವಿಘ್ನೇಶ್ ರವರೇ, ದೂರದ ಕಾಸರಗೋಡಿಂದ ಬಂದಿದ್ದೀರಿ. 2 ಸುತ್ತುಗಳನ್ನು ದಾಟಿ ಇಲ್ಲಿಗೆ ಬಂದಿದ್ದೀರಿ. 30 ಜನ ಸ್ಪರ್ಧಿಗಳಲ್ಲಿ ನೀವು ಒಬ್ರು. ನಿಮಗೆ ಏನು ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ ಸರ್. ತುಂಬಾ ಸಂತೋಷ ಆಗ್ತದೆ. ಬಹುಶಃ ಈ ಒಂದು ಸುತ್ತಿಗಾಗಿ ಎಷ್ಟು ತಯಾರಿ ಮಾಡಿದ್ದೀರಿ? ಯಾವ ಹಾಡನ್ನು ಹಾಡ್ತಾ ಇದ್ದೀರಿ? ಶಾರದೆ ದಯ ತೋರಿದೆ ಹಾಡ್ತಿದ್ದೇನೆ. ತಯಾರಿ ಚೆನ್ನಾಗಿ ಮಾಡಿದ್ದೇನೆ, ಆದ್ರೆ ಕೆಮ್ಮು. ಹೌದಾ? ಇವತ್ತು ಬಂದ ಸ್ಪರ್ಧಾಳುಗಳು ಅರ್ಧಕ್ಕರ್ಧ ಜನರಿಗೆ ಕೆಮ್ಮು. ಯಾಕಂದ್ರೆ ಈಗ ವಾತಾವರಣವೇ ಆಗಿದೆ. ಬಹುಶಃ ಬಹಳ ಒಳ್ಳೆ ಸಿದ್ಧತೆ ಮಾಡಿದಿರಿ ಅನ್ಸ್ತದೆ. ಶಾರದೆ ದಯ ತೋರಿದೆ ಅನ್ನೋ ಹಾಡನ್ನು ನೀವು ಹಾಡ್ತಾ ಇದ್ದೀರಿ. ನಿಮಗೆ ಶುಭವಾಗಲಿ. ಹ್ರೀಂ 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 ಜಾಪತುಷ್ಟೇ ಹೇಮರುಚಿ ಮುಕುಟೇ ವಲ್ಲಕೀ ವ್ಯಗ್ರಹಸ್ತೆ ಮಾತರ್ನಮಸ್ತೆ ದಹ ದಹ ಜಡತಾ ದೇಹಿ ಬುದ್ಧಿಂ ಪ್ರಶಾಂತ ವಿದ್ಯೆ ವೇದಾಂತ
ವೇದಾಂತ ವೇದ್ಯೆ ಪರಿಣತ ಪಠಿತೆ ಮೋಕ್ಷದೇ ಮುಕ್ತಿ ಮಾರ್ಗೇ ಮಾರ್ಗಾತೀರ್ಥ ಸ್ವರೂಪೇ ಭವ ಮಮ ವರದ ಶಾರದೆ ಶುಭ್ರಹಾರಿ. ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ. ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ. ಕಡಹೆ ಕಡುವೆ ಮುಂದೆ ದಾರಿಯಿದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ. ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿಮ್ಮ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ 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 ಶಾರದೆ. ಥ್ಯಾಂಕ್ ಯು ಸರ್. ವಿಘ್ನೇಶ್ವರವರೇ, ಹಾಡನ್ನು ಅನುಭವಿಸಿಕೊಂಡು ಬಹಳ ತಲ್ಲೀನತೆಯಿಂದ ಹಾಡಿದ್ರಿ. ನಿಮಗೆ ಹೇಗೆ ಅನಿಸ್ತಾ ಇದೆ? ಪ್ರಯತ್ನ ಪಟ್ಟಿದ್ದೇನೆ ಸರ್. ಅಲ್ವಾ? ಬಹಳ ಸುಂದರವಾದ ಪ್ರಯತ್ನ ಪಟ್ಟಿದ್ದೀರಿ. ಯಶವಂತ್ ಸರ್ ಈ ಹಾಡಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಬಹಳ ಪ್ರಸಿದ್ಧವಾದಂತಹ ಗೀತೆ ಇದು. ಭಕ್ತಿ ಪ್ರಧಾನವಾದಂತಹ ಗೀತೆಗಳು ಅದಕ್ಕೊಂದು ಮುಪ್ಪಿಲ್ಲ ಯಾವಾಗಲೂ. ವಿಶೇಷವಾಗಿ ಈ ಒಂದು ಗೀತೆಯನ್ನು ಜಗತ್ತು ಕಂಡಂತಹ ಗಾನಗಂಧರ್ವಕ್ಕೆ ಮತ್ತೊಂದು ಹೆಸರಿದೆ, ಯೇಸುದಾಸ್ ಸರ್ ಅವರು ಈ ಒಂದು ಚಲನಚಿತ್ರದಲ್ಲಿ ಈ ಒಂದು ಭಕ್ತಿ ಪ್ರಧಾನ ಗೀತೆಯನ್ನು ಹಾಡಿದ್ದಾರೆ. ಇದೇ ಚಲನಚಿತ್ರದಲ್ಲಿ ಗಾನಗಂಧರ್ವಕ್ಕೆ ಮತ್ತೊಂದು ಹೆಸರಿದ್ರೆ ಅದು SP ಸರ್, ಅವರು ಕೂಡ ಹಾಡಿದ್ದಾರೆ. ಈರ್ವರು ನಮ್ಮ ಭಾರತದ ದಿಗ್ಗಜರು ಮಾತ್ರ ಅಲ್ಲ, ಪ್ರಪಂಚ ಕಂಡಂತಹ ಅದ್ಭುತ ಗಾಯನದ ದೊಡ್ಡ ಕೊಂಡಿ. ಹಾಗಾಗಿ ಅವರ ಈರ್ವರ ಧ್ವನಿಯಲ್ಲೂ ಕೂಡ ಇದು ಮೂಡಿ ಬಂದಿದೆ. ಆ ಛಾಯೆಗಳಿದೆಯಲ್ಲ, ಅವರು ಕೊಡುವತಕ್ಕಂತಹ ಒಂದು ಭಾವನೆಗಳು
ಆ ಜೀವಂತಿಕೆ ಸದಾ ಇರ್ತದೆ. ಓಕೆ, ಹಾಗಾಗಿ ಈ ಭಕ್ತಿ ಪ್ರಧಾನವಾದಂಥ ಗೀತೆಗಳು ಯಾವಾಗಲೂ ಕೂಡ ಅಷ್ಟೇ ನಮ್ಮನ್ನು ಎಲ್ಲೋ ಯಾವುದೋ ಲೋಕಕ್ಕೆ ಕೊಂಡೋಗ್ಬಿಡ್ತದೆ, ಎಲ್ಲ ನೋವುಗಳನ್ನು ಮರೆಸ್ತದೆ. ಮಾತ್ರವಲ್ಲ, ಎಲ್ಲೋ ಸಾರ್ಥಕ ಮನೋಭಾವನೆ ಎನ್ನತಕ್ಕಂತಹ ಒಂದು ಸಂತಸವನ್ನು ನಮ್ಮ ಹೃದಯದಲ್ಲಿ ಮೂಡಿಸಿಬಿಡುತ್ತದೆ. ಆ ಒಂದು ಗೀತೆನ ಆಯ್ಕೆ ಮಾಡಿಕೊಂಡಿರೋದು ನಿಮ್ಮ ಗೆಲುವು ವಿಘ್ನೇಶ್. ಹೌದು ಸರ್. ತುಂಬ ಚೆನ್ನಾಗಿ ಹಾಡಿದ್ರಿ, ಎಲ್ಲ ಕೂಡ ಅಷ್ಟೇ ತುಂಬ. ಬಟ್ ಓವರಾಲ್ ಏನಪ್ಪ ಅಂದರೆ ಚೂರು ವಾಯ್ಸ್ ಕಂಟ್ರೋಲ್ ಇದ್ರೆ ಚೆನ್ನಾಗಿತ್ತು ಅಂತ. ಅಂದರೆ ಕೆಲವು ಕಡೆ ಅದು ನಿನ್ನ ಕಂಗಳ ಬೆಳಕನು ಆ ಆರ್ತನಾದ ಅದು ಹಂಗೆ ಬಂದರೆ ಚಂದ. ನಾವು ನಿನ್ನ ಕಂಗಳ ಬೆಳಕನು ಹಾಗೆ ಹಾಡಲಿಕ್ಕೆ ಇಲ್ಲ, ಇದ್ದರೆ ಆ ರೀತಿ ಆರ್ತನಾದೊಂದು ಕೊಟ್ಟರೆ ಚಂದ ಅಂತ ಅಷ್ಟೆ. ಓಕೆ, ಹಾಗೆ ವಾಯ್ಸ್ ಕಂಟ್ರೋಲ್ ಒಂದು ಚೂರು ಇದ್ದರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಓವರಾಲ್ ತುಂಬ ಚೆನ್ನಾಗಿ ಹಾಡಿದ್ರಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಆಮೇಲೆ ಮೊದಲು ಇದೆಯಲ್ಲ ಅದು ಓಂ ಹ್ರೀಂ 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 ಅಲ್ಲಿಂದ ಪ್ರಾರಂಭವಾಗ್ತದೆ. ಈಗ ಯೇಸುದಾಸ್ ಸರ್ ಅವ್ರು ಹಾಡುವಾಗ ಮೈ ರೋಮಾಂಚನ ಆಗ್ತದೆ. ಆ ಹ್ರೀಂ ಅಂತ ಹೇಳುವಾಗಲೇ ಇಡೀ ಜಗತ್ತನ್ನು ಒಮ್ಮೆ ಅಲ್ಲಾಡಿಸುವ ಹಾಗೆ ಆ ಕಂಪನಗಳು ಅದು ನಮ್ಮ ದೇಹಕ್ಕೆ ನಾವು ನೋಡಿಕೊಂಡಾಗ ಶಿರದಿಂದ ಪಾದದವರೆಗೆ ಒಮ್ಮೆ ಇಡೀ ವೈಬ್ರೇಷನ್ ಪ್ರಾರಂಭವಾಗ್ತದೆ ನಮ್ಮ ದೇಹದಲ್ಲಿ. ಅಂದರೆ ಆ ಟ್ಯೂನಿಗೆ ಅಷ್ಟು ಶಕ್ತಿ ಇದೆ ಅಂತ. ಈಗ ಯೇಸುದಾಸ್ ಸರ್ ಆಗಿ ಹಾಡಲಿಕ್ಕೆ ತುಂಬ ಜನ ಪ್ರಯತ್ನ ಪಟ್ಟರು, ಯಾಕೆ ಆಗೋದಿಲ್ಲ ಅವ್ರಾಗ ಹಾಡಲಿಕ್ಕೆ? ಜಗತ್ತಿಗೆ ಒಬ್ಬರೇ ಯೇಸುದಾಸ್ ಸರ್, ಮತ್ತು ಅವ್ರಾಗ ಹಾಡ್ಲಿಕ್ಕೆ ಆಗೋದಿಲ್ಲ. ಹಾಗಂತ ಅವ್ರು ಹಾಡುವ ಗೀತೆಗಳನ್ನು ನಾವು ಕೇಳಬಹುದು, ಅಧ್ಯಯನಕ್ಕೆ ಇಟ್ಕೊಳ್ಬೋದು. ಬಟ್ ಅವರಾಗೆ ಹಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಒಬ್ಬರೇ, ಅವರಿಗೆ ಅವರೇ ಸಾಟಿ. ಹಾಗಾಗಿ ಅಂತಹ ಮಹಾತ್ಮ ಹಾಡಿದಂತಹ ಈ ಒಂದು ಗೀತೆ ಅತ್ಯಂತ ಪುಣ್ಯಕರವಾದಂತಹ ಗೀತೆ ಇದು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಶ್ರಾವ್ಯ ಮೇಡಮ್, ನಿಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿ. ವಿಘ್ನೇಶ್ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ಹೇಳಿದ ಪಾಯಿಂಟನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ನಾನೊಂದು ವಿಷಯ ಹೇಳ್ತೇನೆ. ಎಂಟೈರ್ಲಿ ನಿಮ್ಮ ವಾಯ್ಸಲ್ಲಿ ಒಂದು ಗ್ರಿಪ್ ಬೇಕು, ಒಂದು ಸ್ವಲ್ಪ ಗ್ರಿಪ್ ಬೇಕು ಇನ್ನು. ಬಟ್ ಈ ಪಲುಕುಗಳಾಗಲಿ ಅಥವಾ ವಿಬ್ರಾಟೋ ಆಗಲಿ, ಎಂಟೈರ್ ವೋಕಲ್ ಡೈನಾಮಿಕ್ಸ್ ನಾನು ಹೇಳ್ತಾ ಇರೋದು ನಿಮ್ಮದು ಚೆನ್ನಾಗಿದೆ, ಆಯಿತಾ? ಡೆಫಿನೆಟ್ಲಿ ನೀವು ಈ ಹಾಡನ್ನು ಇವತ್ತು ಪ್ರೊಡ್ಯೂಸ್ ಮಾಡಿದ್ರಿ ಅಂತಂದರೆ ಅದರ ಅಭ್ಯಾಸನ ಆ ರೀತಿಯಾಗಿ ಮಾಡಿದ್ದೀರಾ, ಅದರಿಂದಲೇ ಅದನ್ನು ಪ್ರೊಡ್ಯೂಸ್ ಮಾಡಿದ್ದೀರಾ ನೀವು, ಆಯಿತಾ? ಇವಾಗ ಈ ಏನು ಹೇಳ್ತೀನಿ, ಈಗ ವಿಬ್ರಾಟೋ ಇರಲಿ ಅಥವಾ ಈ ಸಂಗತಿಗಳಿರಲಿ, ಇದನ್ನೆಲ್ಲ ನೀವು ಹೇಗೆ ಕಲ್ತ್ಕೊಂಡ್ರಿ? ಈ ಹಾಡಿನ ಮೂಲಕ ಕಲ್ತ್ಕೊಂಡ್ರಾ ಅಥವಾ ಹೇಗೆ ಕಲ್ತ್ಕೊಂಡ್ರಿ? ಬರೀ ಹಾಡನ್ನು ಕೇಳಿ ಆ್ಯಸ್ ಇಟ್ ಈಸ್ ಕಲ್ತಾ ಇದ್ದೀರಾ ಅಥವಾ ನೀವು ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದೀರಾ, ಅದರಿಂದ ನಿಮಗೆ ಸ್ವಲ್ಪ ಮ್ಯೂಸಿಕ್ ನಾಲೆಜ್ ಇರೋದ್ರಿಂದ ನೀವು ಅದನ್ನು ಕ್ವಿಕ್ಕಾಗಿ ತೊಗೊಳ್ತಾ ಇದ್ದೀರಾ? ಇಲ್ಲ ಮೇಡಮ್, ನಾನು ಹಾಡ್ತಿದ್ದೆ, ಅಂದರೆ ಆರ್ಕೆಸ್ಟ್ರಾ ಟೀಮ್ ಇದಕ್ಕೆಲ್ಲ ಹೋಗ್ತಿದ್ದೇನೆ. ಓಕೆ ಓಕೆ, ಸಂಗೀತ ಕಲೀಲಿಲ್ಲ. ಓಕೆ, ನೋ ಪ್ರಾಬ್ಲಮ್. ಅಂದರೆ ಕಲ್ತಿರ್ಬೇಕು ಅಂತ ಹೇಳ್ತಾ ಇರೋದಲ್ಲ ನಾನು. ನಿಮ್ಮ ಏನು ಹೇಳೋದು, ನಿಮ್ಮ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ನಾನು ಏನು ಹೇಳ್ತಾ ಇರೋದು ಅಂದರೆ ಈ ವಿಷಯಗಳು ನೀವು ಹೇಗೆ ಪ್ರೆಸೆಂಟ್ ಮಾಡಿದ್ರಿ, ಇದರಲ್ಲಿ ನಿಮ್ಮ ಸಂಗೀತದ ವಿಷಯಗಳು ಇದೆಯಲ್ಲ, ಒಳ್ಳೊಳ್ಳೆ ಪ್ಲಸ್ ಪಾಯಿಂಟ್ಸ್ಗಳು ಇದೆಯಲ್ವಾ, ಅದನ್ನು ನಾನು ಏನು ಹೇಳ್ತಾ ಇರೋದು ಅಂದರೆ ನೀವು ಕ್ಲಾಸಿಗೆ ಹೋಗಿ ಇನ್ನೂ ಅದನ್ನು ಬೆಟರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇರೋದು. ನೀವು ಹಾಡನ್ನು ಕೇಳಿ ಅದು ಹೇಗೆ ಹಾಡೋದು ಅಂತ ಅಧ್ಯಯನ ಮಾಡಿ ಅದನ್ನು ಪ್ರೆಸೆಂಟ್ ಇಷ್ಟು ಚೆನ್ನಾಗಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅದು ಯಾಕೆ ಈ ಥರ ಅಂತ ಕೂಡ ಕಲಿತು ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆಯಿತಾ? ತುಂಬ ಚೆನ್ನಾಗಿ ಹಾಡಿದ್ರಿ ವಿಘ್ನೇಶ್ ಅವರೇ, ಆಲ್ ದಿ ಬೆಸ್ಟ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಇಬ್ಬರು ತೀರ್ಪುಗಾರರು ಬಹಳ ಒಳ್ಳೆಯ ತೀರ್ಪನ್ನು, ಅಭಿಪ್ರಾಯವನ್ನು ನಿಮ್ಮ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಒಂದೆರಡು ತಪ್ಪುಗಳನ್ನು ಎಲ್ಲರಲ್ಲೂ ಹೆಕ್ತಾರೆ. ಕಾರಣ ಸ್ಪರ್ಧೆ ಬಹಳ ಕಠಿಣವಾಗಿದೆ, ಕೇವಲ 30 ಮಂದಿ ಇದ್ದಾರೆ. ಆದ್ರಿಂದ ನಿಮ್ಮ ಒಂದು ಮುಂದಿನ ಒಂದು ಭವಿಷ್ಯಕ್ಕಾಗಿ ಒಂದೆರಡು ತಪ್ಪುಗಳನ್ನು ಅವ್ರು ಹೇಳ್ತಾಳೆ. ಮುಂದಿನ ಹಂತದಲ್ಲಿ ನೀವು ಅದನ್ನ ಸರಿ ಮಾಡ್ಕೊಂಡ್ರೆ ಇನ್ನೂ ನೀವು ಮೇಲೆ ಹೋಗ್ತೀರಿ. ನಿಮ್ಗೆ ಶುಭವಾಗ್ಲಿ. ಈ ಸಂಚಿಕೆಯ ಮುಂದಿನ ಗಾಯಕಿ ಭೂಮಿಕಾ ಮಂಗಳೂರು ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ.
ಬಯಲೊಳಗೆ ಆಲಯವೋ ಆಲಯದಿ ಬಯಲೋ ಬಯಲೊಳಗೆ ಆಲಯವೋ ಆಲಯದಿ ಬಯಲೋ ಬಯಲು ಆಲಯವೆರಡು ನಯನದೊಳಗೋ ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ. ಧನ್ಯವಾದಗಳು. ಭೂಮಿಕರ್ ಅವರು ಈ ಹಾಡನ್ನು ಹಾಡುವಾಗ ಬಹಳಷ್ಟು ತಲ್ಲೀನರಾಗಿದ್ರು, ಬಹಳ ಸುಂದರವಾಗಿ ಹಾಡಿದ್ರು. ಈ ಬಗ್ಗೆ ನೀವೇನು ಹೇಳ್ತೀರಿ ಶ್ರಾವ್ಯ ಮೇಡಮ್? ಭೂಮಿಕರ್ ಅವರೇ ನಮಸ್ತೆ ಮ್ಯಾಮ್. ನಮಸ್ತೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಕ್ಲೀನ್ ಸಿಂಗಿಂಗ್, ಎಫರ್ಟ್ಲೆಸ್ ಆಗಿ ನೀವು ಏನು ಹೇಳೋದು, ರಾಗದ ಒಳ ಹೊರಗೆ ಸಂಚಾರ ಮಾಡ್ತಾ ತುಂಬ ಚೆನ್ನಾಗಿ ಹಾಡ್ತಾ ಇದ್ರಿ. ಎಂಜಾಯ್ ಮಾಡಿದೆ ನಾನು ನೀವು ಹಾಡಿದ್ದನ್ನು. ತುಂಬ ಚೆನ್ನಾಗಿ ಹಾಡಿದ್ರಿ ಭೂಮಿಕಾ ಅವರೇ. ಐ ಥಿಂಕ್ ಸರ್ ನಿಮಗೆ ಫಾರ್ ಮೋರ್ ಕಮೆಂಟ್ಸ್ ಸರ್ ಮಾತಾಡಲಿ ಅಂತ ಅಂದ್ಕೊಳ್ತೇನೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಭೂಮಿಕಾ ಅವರೇ ನಮಸ್ತೆ ಸರ್. ಮೊದಲ ಆಯ್ಕೆ ಕನಕದಾಸರ ಗೀತೆಗಳು ಅಂದರೆ ಹಾಗೆ ಅವರ ಭಾಷಾ ಶೈಲಿಗಳೇ ಹಾಗೆ. ಯಾಕೆಂದ್ರೆ ಅವರ ಗೀತೆಗಳನ್ನು ವಿಮರ್ಶೆ ಮಾಡೋಷ್ಟು ದೊಡ್ಡವರಲ್ಲ ನಾವು. ಬಟ್ ಏನಪ್ಪ ಅಂದರೆ ಆ ಸಾಹಿತ್ಯವೇ ಹಾಗೆ. ಆ ಒಂದು ಅಕ್ಷರವನ್ನು ಆ ಪದಗಳ ಜೋಡಣೆಯಾಗಿ ವಾಕ್ಯಗಳನ್ನು ನಾವು ಆಳವಾಗಿ ಅದರ ಗೂಢಾರ್ಥದೆಡೆಗೆ ಹೋದಾಗ ಆ ದೈವತ್ವವನ್ನು ನಾವು ಕಂಡುಬಿಡ್ತೇವೆ. ಅದು ನೇರವಾಗಿ ತೆರೆದಿರ್ತದೆ. ಆ ಹುಡುಕುವಿಕೆಯ ನಾವಿಕರು ನಾವಾಗಬೇಕು. ಅಂತಹ ಅರ್ಥಗರ್ಭಿತವಾದಂತಹ ಈ ಪದಗಳ ಪುಂಜಗಳು, ನೀ ಮಾಯೆಯೊಳಗೋ ನಿನ್ನೊಳಗೂ ಮಾಯೆಯೋ ಎಂತಹ ಅದ್ಭುತವಾದಂಥ ಅರ್ಥ ಇದು. ಈ ಒಂದು ಗೀತೆ ತುಂಬ ಚೆನ್ನಾಗಿ ಹಾಡಿದ್ರಿ ನೀವು. ಆರಾಮ್ಸೆ ಆ ಒಂದು ಏನು ಬೇಕಿತ್ತು ಆ ದೈವತ್ವದ ಅಂಶಗಳು ಅದು ಮನಸ್ಸನ್ನು ಸೆಳೆಯುತ್ತದೆ. ಬಟ್ ಒಂದೇ ಒಂದು ಅಂಶ ಏನಪ್ಪ ಅಂದರೆ ಆ ಒರಿಜಿನಲ್ ಏನು ಶ್ರುತಿ ಇದೆ, ಒಬ್ಬ ಸಂಗೀತಜ್ಞ ಆ ರಾಗಕ್ಕೆ ಆ ತಾಳಕ್ಕೆ ಜೊತೆಗೆ ವಿಶೇಷವಾಗಿ ಭಾವನೆಗೆ ತಕ್ಕಂತೆ ಒಂದು ಶ್ರುತಿಯನ್ನು ಇಟ್ಟಿರ್ತಾನೆ. ಆ ಶ್ರುತಿಯು ಒಂದು ಮನೆ ಕಡಿಮೆ ಆದರೂ ಓಕೆ, ತೊಂದರೆ ಇಲ್ಲ. ತುಂಬ ಡೌನ್ ಆಗಿಬಿಟ್ರೆ ಏನಾಗ್ತದೆ, ಎಲ್ಲ ಅದರಲ್ಲಿರ್ತಕ್ಕಂತಹ ಮೂಲ ಸ್ವರೂಪವೇ ಹೊರಟೋಗ್ಬಿಡ್ತದೆ. ಅದನ್ನು ಚೂರು ನೋಡ್ಕೊಳ್ಬೇಕು, ಆಯಿತಾ? ನಿಮಗೆ ಗೊತ್ತಿರ್ತದೆ, ನಾವು ಒಂದು ಸಿಗಿದ್ರೆ ಅದನ್ನು ಜಿ ಶಾರ್ಪ್ ಮಾಡಿಬಿಟ್ರೆ ಈಗ ನಿಜವಾಗ್ಲೂ ಅದು ಬಹುಶಃ ಸಿಯಲ್ಲಿರಬೇಕು. ಈಗ ನೀವು ಎ ಶಾರ್ಪಲ್ಲಿ ಹಾಡ್ತಾಯಿದ್ರಿ, ಅದು ನೀ ಮಾಯೆಯೊಳಗು ನಿನ್ನೋಳು ಮಾಯೆಯು ಹೀಗಿದೆ. ಅದು ನೀ ಮಾಯೆಯೊಳಗು ನಿನ್ನೋಳು ಮಾಯೆಯು ಅಂದರೆ ಆ ಬ್ಯೂಟಿ ಏನಿದೆ, ಆ ಸೌಂದರ್ಯ ಏನಿದೆ ಆ ಗೀತೆದು, ಆ ಸೌಂದರ್ಯ ತುಂಬ ಡೌನ್ ಮಾಡಿದಾಗ ಏನಾಗ್ತದೆ, ಹೊರಟೋಗ್ಬಿಡ್ತದೆ. ಬಟ್ ಓವರ್ ಆಲ್ ಈ ಮ್ಯಾಥಮೆಟಿಕ್ಸ್ ಇದ್ದ ಹಾಗೆ ಎಲ್ಲದ ಪರಿಪಕ್ವತೆ. ಬಟ್ ಏನೋ ಒಂದು ಮಿಸ್ಟೇಕು, ಏನೋ ಒಂದು ಮಿಸ್ಸಿಂಗ್ ಅಂತಾರೆ. ಅದು ಮಿಸ್ಸಿಂಗ್ ಅಲ್ಲ, ಅದು ಮಿಸ್ಸಿಂಗ್ ಅಂದರೆ ಆ ಮೂಲ ಸತ್ವ ಹೊರಟು, ಅದು ಕೈಗೆ ಸಿಗೋದಿಲ್ಲ ನಮಗೆ. ಓಕೆ, ಈಗ ನಿಮ್ಗೆ ಗೊತ್ತಿದೆ ಆ ಟ್ರ್ಯಾಕು ಅಂತ ತುಂಬ ಡಿಸ್ಟರ್ಬ್ ಮಾಡ್ತಾಯಿತ್ತು ಹಿಂಬದಿ.
ಯಾಕೆ ಅದನ್ನು ಚೂರು ನೋಡ್ಕೊಳ್ಳಿ. ಓಕೆ, ಹಾಗಲ್ಲ ನಿಮ್ಮ ವಾಯ್ಸ್ ಸ್ಟ್ರಕ್ಚರ್ ಹಾಗೇ ಇತ್ತು ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ. ಬಟ್ ಆದರೆ ತುಂಬ ಡೌನಿಗೂ ಹೋಗಬಾರ್ದು. ಅಲ್ಲಿ ಅದರ ಮೌಲ್ಯ ಹೊರಟೋಗ್ಬಿಟ್ರೆ ಇನ್ನು ಗೀತೆಯಲ್ಲಿ ಏನು ಉಳಿತದಲ್ವಾ. ಓಕೆ, ಇದೊಂದು ಚೂರು ನೋಡ್ಕೊಳ್ಳಿ. ಓಕೆ, ಯಾಕೆಂದರೆ ಈ ಗಾಯನ ನೀವು ಇಮ್ಮಿಡಿಯೇಟ್ ನಾವು ಚಲನಚಿತ್ರ ಬಂದುಬಿಟ್ರೆ ನೀವು ಇದೇ ಶ್ರುತಿಯಲ್ಲಿ ಹಾಡಿಬಿಟ್ರೆ ಎಫ್ ಅಲ್ಲಿರ್ತದೆ, ಇ ಅಲ್ಲಿರ್ತದೆ, ಅಜಗಜ ಅಂತಾರ. ಅದು ಚಲನಚಿತ್ರ ಗೀತೆ ಹೋಗಿ ಅದು ಭಕ್ತಿಗೀತೆ ಆಗಿಬಿಡ್ತದೆ. ಹಾಗೆ ಇದನ್ನೆಲ್ಲ ಚೂರು ನೋಡ್ಕೊಳ್ಬೇಕಷ್ಟೆ, ಆಯ್ತಾ? ಬಟ್ ಸಂಗೀತದ ಬಗ್ಗೆ ಸೂಪರ್. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಬಹಳ ಚೆನ್ನಾಗಿ ಹಾಡಿದ್ದೀರಂತ ತೀರ್ಪುಗಾರರು ಹೇಳಿದರು. ಒಂದೆರಡು ಸಲಹೆ ಎಲ್ಲರಿಗೂ ಕೊಡ್ತಾರೆ, ನಿಮಗೂ ಕೂಡ ಕೊಟ್ಟಿದ್ದೇನೆ. ನಿಮ್ಮ ಮುಂದಿನ ಸಂಗೀತ ಜೀವನಕ್ಕೆ ಇದೆಲ್ಲ ಯಶಸ್ಸಾಗ್ತದೆ. ಆಲ್ ದಿ ಬೆಸ್ಟ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರದ ಈ ಸಂಚಿಕೆಯಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತೆ ಸಿಗೋಣ. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಬ್ರೇಕ್ನ ನಂತರ ದೈಜಿ ವರ್ಲ್ಡ್ ಸ್ವರಸಾಗರ ಸಿಂಗಿಂಗ್ ರಿಯಾಲಿಟಿ ಶೋಗೆ ಮತ್ತೊಮ್ಮೆ ಸ್ವಾಗತ. ಈ ಸಂಚಿಕೆಯ ಮುಂದಿನ ಗಾಯಕ ಉಜ್ವಲ್ ಆಪ್ಟೆ. ಉಜ್ವಲ್ ಆಪ್ಟೆ, ದಯವಿಟ್ಟು ವೇದಿಕೆಗೆ ಬನ್ನಿ. ಉಜ್ವಲ್ ರವರೇ, ಈ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಆಯ್ಕೆ ಮಾಡಿದ್ದೀರಿ? ಗುಡುಗುಡಿ ಹಸಿದಿ ನೋಡಿ. ಇದು ತತ್ವಪದ ಅನ್ಸ್ತದೆ ಅಲ್ವಾ? ಒಂದು ತತ್ವಪದದೊಂದಿಗೆ ನಮ್ಮೆದುರು ಬಂದಿದ್ದಾರೆ ಉಜ್ವಲ್ ಆಪ್ಟೆ ಅವರು. ಅವರಿಗೆ ಶುಭಾಶಯಗಳು. ದಯವಿಟ್ಟು ಹಾಡಿ. ಗುಡುಗುಡಿಯ ಸೆದಿ ನೋಡೋ, ಹೇ ಗುಡುಗುಡಿಯ ಸೆದಿ ನೋಡೋ, ಒಳಗೊಳಗಿನ ರೋಗ ದೊರೆದು ಇನ್ಯಾರೋ, ಹೇ ಗುಡುಗುಡಿಯ ಸೆದಿ ನೋಡೋ. ಮನಸೆಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹಾಂಬ ಭಂಗಿಯ ಕೊಚ್ಚಿ ನೆನವೆಂಬ ಚಿಲುಮೆಯ ಹಚ್ಚಿ
ಮನಸೆಂಬ ಸಂಚಿಯ ಬಿಚ್ಚಿ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ ನನವೆಂಬ ಚಿಲುಮೆಯ ಹಚ್ಚಿ ಬುದ್ಧಿ ಬೆಸುವಂತ ಕೆಂಡವ ಮೇಲೆ ಮುಚ್ಚಿ ಬುದ್ಧಿ ಬೆಸನಂತ ಕೆಂಡವ ಮೇಲೆ ಮುಚ್ಚಿ ಗುಡುಗುಡಿಯ ಸೇದಿ ನೋಡೋ ಶರೀರ ಇದನರಿತ ಸುಕೃತ ಗಿಟ್ಟು ಕೊಳವಿಯಾಕಾರ ವರ ಶಿಶುನಾಳ ಶಿಶುನಾಳನೆಂಬ ನೀರ ತುಂಬಿ ವರ ಶಿಶುನಾಳನೆಂಬ ನೀರ ತುಂಬಿ ಅರಿವೆಂಬ ಹುಚ್ಚ ಮೋಜುಗಾರ ಗುಡುಗುಡಿಯ ಸೇದಿ ನೋಡೋ. ಉಜ್ವಲ್ ರವರೇ, ಗುಡುಗುಡಿಯ ಸೇದಿ ನೋಡೋ ಎನ್ನುವ ಬಹಳ ಕ್ಲಿಷ್ಟಕರವಾದ ತತ್ವಪದವನ್ನು ಆಯ್ದುಕೊಂಡಿದ್ದೀರಿ. ಈ ಹಾಡನ್ನು ಆಯ್ಕೆ ಮಾಡುವ ಹಿಂದೆ ಏನಾದರೂ ವಿಶೇಷ ಕಾರಣ ಇದೆಯಾ? ನಿಮ್ಗೆ ಫೇವರೇಟ್ ಅಥವಾ ಆ ರೀತಿಯಲ್ಲಿ ನೀವು ಆಯ್ಕೆ ಮಾಡಿದ್ದೀರಿ ಅಲ್ಲ? ನಿಮ್ಮ ಈ ಹಾಡಿನ ಬಗ್ಗೆ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಏನ್ ಹೇಳ್ತಾರೆ ಕೇಳೋಣ. ಉಜ್ವಲ್ ನಮಸ್ತೆ. ನಮಸ್ತೆ. ತುಂಬ ಅದ್ಭುತವಾಗಿದೆ, ಜೊತೆಗೆ ತುಂಬ ಪ್ರಸಿದ್ಧವಾದ ಗೀತೆ ಕೂಡ ಇದು. ಗುಡುಗುಡಿಯ ಸೇದಿ ನೋಡು. ಅರೆ ಸೇದಿ ಗುಡುಗುಡಿಯ ಅಂದ್ರೆ ಕೇಳಿದ್ರ? ಗುಡುಗುಡಿಯ ಏನು ಹೇಳಿ ನೋಡುವ. ಗುಡುಗುಡಿ ಅಂದ್ರೆ ಭಂಗಿ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಅದನ್ನು ಈಗ ಹೇಳ್ತಾರೆ ಅದು ಹಾನಿಕಾರಕ, ಅದೆಲ್ಲ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ. ಬಟ್ ಇಲ್ಲಿ ನೋಡಿದ್ರೆ ಶರೀಫ್ ಹೇಳ್ತಾ ಇದ್ರೆ ಒಮ್ಮೆ ಸೇದಿ ನೋಡು ಅಂತ ಹೇಳ್ತಾ ಇದ್ದಾರೆ. ಏನ್ ಅರ್ಥ ಹಂಗಂದ್ರೆ? ಇರ್ಲಿ, ಆ ಸಾಹಿತ್ಯವನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಇನ್ನೂ ಅದ್ಭುತವಾಗಿ ಬರ್ತದೆ. ಟೋಟಲಿ ಚೆನ್ನಾಗಿ ಹಾಡಿದ್ರಿ ಉಜ್ವಲ್. ಬಟ್ ಎಲ್ಲೋ ಸ್ವಲ್ಪ ಶ್ರುತಿ ವೇರಿಯೇಷನ್ ಆಗ್ತಾ ಬಂತು ಪ್ರಾರಂಭದಲ್ಲಿ, ಮತ್ತೆ ಸರಿಯಾಯ್ತು ಚರಣಕ್ಕೆ ಬರುವಾಗ. ಹಾಗಾಗಿ ಆ ಷಡ್ಜದ ಮೇಲೆ ಹಿಡಿತವನ್ನು ಸ್ವಲ್ಪ ಸಾಧಿಸಬೇಕಾಗ್ತದೆ. ಓಕೆ, ಮತ್ತಿನ್ನು ಓವರಾಲ್ ಸೂಪರ್, ಒಳ್ಳೆ ರೇಂಜ್ ಇದೆ. ಸೊ ಎಕ್ಸಲೆಂಟ್ ಸಿಂಗರ್, ಎರಡು ಮಾತಿಲ್ಲ. ಓಕೆ, ಅದೊಂದು ಚೂರು ಸರಿ ಮಾಡ್ಕೊಳ್ಳೋದು. ಮತ್ತು ಎಲ್ಲೋ ಒಂದು ಚೂರು ವರ್ಡನ್ನು ಹೆಚ್ಚು ಕಡಿಮೆ ಮಾಡಿದ್ರಿ, ಅದು ಅಷ್ಟು ಬೇಗ ಟಕ್ ಅಂತ ತಗೊಂಡ್ರಿ. ಓಕೆ, ನೋ ಪ್ರಾಬ್ಲಮ್. ಓಕೆ, ಆಲ್ ದ ಬೆಸ್ಟ್ ಉಜ್ವಲ್. ಧನ್ಯವಾದಗಳು ಯಶವಂತ್ ಸರ್. ಶ್ರಾವ್ಯ ಮೇಡಮ್, ನೀವೇನು ಹೇಳ್ತೀರಿ ಉಜ್ವಲ್ ರವರ ಈ ಹಾಡಿನ ಬಗ್ಗೆ? ಉಜ್ವಲ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ರಿ. ನಾನು ಹೇಳುವಂಥ ವಿಷಯ ಸರ್ ಹೇಳಿರೋಂಥ ಪಾಯಿಂಟೇ. ನಿಮ್ಮಲ್ಲಿ ಆ ಹಾಡು, ಫಸ್ಟ್ ಆಫ್ ಆಲ್ ನೀವು ಈ ಹಾಡನ್ನು ಈಗ ತತ್ವಪದ ಚೂಸ್ ಮಾಡಿದರೆ ಹೌದು, ಬಟ್ ತತ್ವಪದಗಳು ಬೇರೆ ಬೇರೆ ಶೈಲಿಯಲ್ಲೂ ಕೂಡ ಇವೆ. ಇದೇ ಶೈಲಿಯ ಈ ತತ್ವಪದನ ಚೂಸ್ ಮಾಡಲಿಕ್ಕೆ ಕಾರಣ ಪಾಪ್ಯುಲರ್ ಸಾಂಗ್ ಆಗಿರೋದ್ರಿಂದ ಚೂಸ್ ಮಾಡಿದ್ರೆ ಅಥವಾ ಹೇಗೆ? ಪಾಪ್ಯುಲರ್. ಓಕೆ ಓಕೆ, ನಿಮ್ಗೆ ಕೇಳಿ ಗೊತ್ತಿತ್ತು ಇದು ತತ್ವಪದವು ಕೂಡ ಹೌದು ಅಂತ ನೀವು ಇಲ್ಲಿ ಹಾಡಿದ್ರಿ ಅಲ್ವಾ? ಓಕೆ, ಸೊ ಹಾಡಿದ್ರಿ ಹೌದು. ಆ ಹಾಡಿನ ಬ್ಯಾಕ್ಗ್ರೌಂಡ್ ನಿಮ್ಗೆ ಗೊತ್ತೇ ಇದೆ, ಈ ಶೈಲಿ ಬೇರೆ ಥರ ಇರುವಂಥದ್ದು. ಸೊ ಆ ಶೈಲಿಗೆ ಬೇಕಾಗಿರುವಂಥ ಆ್ಯಟಿಟ್ಯೂಡಲ್ಲೂ ಹಾಡ್ತಾ ಇದ್ದೀರಾ. ಬಟ್ ಕಮಿಂಗ್ ಬ್ಯಾಕ್ ಟು ನಾನು ಏನು ಹೇಳ್ತಾ ಇದ್ದೆ, ಸರ್ನ ಪಾಯಿಂಟನ್ನೇ ನಾನು ಕ್ಯಾರಿ ಫಾರ್ವರ್ಡ್ ಮಾಡೋದು ಏನು ಅಂತ ಹೇಳಿದ್ರೆ, ಹಾಡಿಗೆ ಬೇಕಾಗಿರುವಂಥ ಆ್ಯಟಿಟ್ಯೂಡ್ ನಿಮ್ಮ ಹತ್ರ ಇತ್ತು. ಆದರೆ ಭಾವ, ಅದರ ಸಾಹಿತ್ಯದ ಅರ್ಥವನ್ನು ಅರ್ಥ ಮಾಡಿಕೊಂಡು ನೀವು ಹಾಡಿದಾಗ ಇಟ್ ವಿಲ್ ಮೇಕ್ ಮೋರ್ ಇಂಪ್ಯಾಕ್ಟ್. ಅರ್ಥ ಆಗ್ತಾ ಇದೆ ನಾ ಹೇಳ್ತಾ ಇರೋದು? ಸೊ ಇಟ್ ವಿಲ್ ಮೇಕ್ ಮೋರ್ ಇಂಪ್ಯಾಕ್ಟ್. ಓವರ್ ಆಲ್ ನೈಸ್ ಸಿಂಗಿಂಗ್. ಇನ್ನೊಂದು ಮೇನ್ ಪಾಯಿಂಟ್ ಹೇಳ್ತೇನೆ, ಸಾಹಿತ್ಯ ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಆದರೆ ನಾವು ಇಲ್ಲಪ್ಪ ಇರಲಿ ಒಂದು ಸ್ವಲ್ಪ ತಪ್ಪದ ಆಗುತ್ತೆ ಅಂಥೇಳಿ ನಾವು ಕನ್ಸಿಡರ್ ಆ ಥರ ಮಾಡ್ತೇವೆ. ಬಟ್ ಅದರಿಂದ ಆಗೋ ಒಂದು ವಿಷಯ ಏನಂತ ಹೇಳಿದ್ರೆ, ಒಂದು ಸ್ವಲ್ಪ ಮಿಸ್ ಆದ ಕೂಡಲೇ ಕಾನ್ಫಿಡೆನ್ಸ್ ಫುಲ್ ಲೋ ಆಗಿಬಿಡುತ್ತೆ. ಆಮೇಲೆ ನಮ್ಮ ಓವರ್ ಆಲ್ ಪರ್ಫಾರ್ಮೆನ್ಸಿಗೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಬಾಯ್ಪಾಠ ಮಾಡುವಂಥದ್ದನ್ನು ಕರೆಕ್ಟಾಗಿ ಬಾಯ್ಪಾಠ ಮಾಡಿಕೊಂಡು ಹಾಡ್ಬಿಡಿ. ಅಂದರೆ ನಿಮ್ಮದು ಮಿಸ್ಟೇಕ್ ಆಗಿದ್ದಕ್ಕೆ ನಾನು ಅದನ್ನು ಹೈಲೈಟ್ ಮಾಡಿ ಹೇಳ್ತಾ ಇರೋದಲ್ಲ. ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಾ, ಅದು ಕಾನ್ಫಿಡೆನ್ಸ್ ಡ್ರಾಪ್ ಆಗುವಂಥ ಯಾವುದೇ ವಿಷಯ ಆಗದೆ ಇರಲಿ ನಿಮ್ಮ ಹಾಡಲ್ಲಿ. ಅಂದರೆ ಸಾಹಿತ್ಯ ಎಲ್ಲೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಒಂದು 2 ಕಡೆ ಆ ಥರ ಆಯಿತು ಅಲ್ವಾ? ಸೊ ಅದ್ರ ಕಡೆ ಒಂದು ಸ್ವಲ್ಪ ಏನು ಹೇಳೋದು, ಅಭ್ಯಾಸ ಚೆನ್ನಾಗಿ ಮಾಡಿ. ಆ್ಯಂಡ್ ಓವರ್ ಆಲ್ ನೈಸ್ ಸಿಂಗಿಂಗ್ ಉಜ್ವಲ್. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಶ್ರಾವ್ಯ ಮೇಡಮ್.
ಉಜ್ವಲ್ರವರೇ, ನಿಮ್ಮ ಹಾಡಿನ ಬಗ್ಗೆ ತೀರ್ಪುಗಾರರು ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಒಂದೆರಡು ಸಲಹೆ ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಸಲಹೆಗಳನ್ನು ಪಾಲಿಸಿ ಮುಂದೆ ನಿಮಗೆ ಯಶಸ್ಸಾಗಲಿ. ಆಲ್ ದಿ ಬೆಸ್ಟ್. ಈ ಸಂಚಿಕೆಯ ಕೊನೆಯ ಸ್ಪರ್ಧಿ ಸಂತೋಷ್ ರವರು ಇದೀಗ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ. ಸಂತೋಷ್ ರವರೇ, ದಯವಿಟ್ಟು ಬನ್ನಿ. ಈಗಾಗಲೇ ಉಳಿದ ಸ್ಪರ್ಧಿಗಳು ಹಾಡಿದ ಹಾಡನ್ನು ಕೇಳಿದ್ರಿ. ಸ್ಪರ್ಧೆ ಬಹಳ ಕಠಿಣವಾಗಿದೆ. ನಿಮ್ಗೆ ಏನು ಅನಿಸ್ತಾ ಇದೆ? ಹೌದು, ನಾನು ಕೇಳ್ತಾ ಇದ್ದೆ, ತುಂಬಾ ಕಠಿಣವಾಗಿದೆ. ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೇನೆ. ನೀವು ಚೆನ್ನಾಗಿ ತಯಾರಿ ಮಾಡ್ಕೊಂಡಿದ್ದೀರಿ ಅಂತ ನಂಬ್ತೇನೆ. ಹೌದು. ನೀವು ಯಾವ ಹಾಡನ್ನು ಹಾಡ್ತೀರಿ? ನಾನು ವಿಜಯ್ ಪ್ರಕಾಶ್ ಅವರು ಹಾಡಿದಂತ ಕಾಡು ಮಲ್ಲಿಗೆ ಒಂದು ಕಾಡಿನಲ್ಲಿ ಅರಳುತ್ತಿದೆ, ಅದು ಸುಂದರವಾದ ಹಾಡು, ನನಗೆ ತುಂಬಾ ಇಷ್ಟವಾದದ್ದು. ಅದು ನಾನು ಹಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಷ್ಟೇ. ಸಂತೋಷ್ ರವರು ಅವರಿಗೆ ಇಷ್ಟವಾದ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸಂತೋಷ್ ಅವರೇ, ಹಾಡಿ, ನಿಮ್ಗೆ ಶುಭವಾಗಲಿ. ಧನ್ಯವಾದ. ಕಾಡು ಮಲ್ಲಿಗೆ ಒಂದು ಕಾಡಿನಲ್ಲಿ ಅರಳುತ್ತಿದೆ, ಬಾಡಿ ಹೋಗುವ ಮುನ್ನ ಕೇಳುವವರ್ಯಾರೆಂದು. ಕಾಡು ಮಲ್ಲಿಗೆ ಒಂದು ಕಾಡಿನಲ್ಲಿ ಅರಳುತ್ತಿದೆ, ಬಾಡಿ ಹೋಗುವ ಮುನ್ನ ಕೀಡುವವರ್ಯಾರೆಂದು. ಕಾಡು ಮಲ್ಲಿಗೆ ಅರಳಿ ನಿಂತರು ದೇವ, ಅರಳಿ ನಿಂತರು ದೇವ, ನೆರಳಿನಲ್ಲಿ ನಾನಿಲ್ಲ. ಅರಳಿ ನಿಂತರು ದೇವ, ನೆರಳಿನಲ್ಲಿ ನಾನಿಲ್ಲ. ಅರಳಿ ನಿಂತರು ದೇವ, ದೇವ ದೇವ ನಿದಪ ನಿದಪ ಪದ ನಿಸ ನಿದಪ ಮಗರಿಗ ಸರಿಗ ಪದ ಪದ ನಿದಪ ನಿದಪ ಪದ ಗಾಡಿ ಸದ ಮದ ಸದ ಮರಿಗ ಸರಿ ಸ ನಿದಪ ಪದ ನಿದಪ ರಿ 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 ದ ದ ದ ದ ರಿ 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 ನಿ ದ ದ ಪದ ನಿದಪ ಗರಿ ಗರಿ ದ ಪದ ಸದ ಮರಿ ಮ ಪದ ಸದ ಮರಿಗ ಸರಿ ಗ ನಿದಪ ಮಗರಿ ಗ ನಿದಪ ಸಾ ನಿ ದ ಪ ಮಗರಿ ಸರಿ ಗ ಪ. ಅರಳಿ ನಿಂತರು ದೇವ, ನೆರಳಿನಲ್ಲಿ ನಾನಿಲ್ಲ. ಪಸರಿಸುವ ಪರಿಮಳವ ಆಘ್ರಾಣಿಸುವರಿಲ್ಲ. ಪಸರಿಸುವ ಪರಿಮಳವ ಆಘ್ರಾಣಿಸುವರಿಲ್ಲ. ಏಕೆ ನಿತೋ ಕಾಡಿನಲ್ಲಿ ಏಕೆ ನಿತೋ ಕಾಡಿನಲ್ಲಿ ಮುನಿದು ನಿಲ್ಲಿಸಿದೆ. ಏಕೆ ನಿತೋ ಕಾಡಿನಲ್ಲಿ ಮುನಿದು ನಿಲ್ಲಿಸಿದೆ. ಯಾವ ಪಾಪಕ್ಕೆ ನನ್ನ, ಯಾವ ಪಾಪಕ್ಕೆ ನನ್ನ, ಯಾವ ಪಾಪಕ್ಕೆ ನನ್ನ ಇದು ಹಸದೆ. ಕಾಡು ಮಲ್ಲಿಗೆ ಒಂದು ಕಾಡಿನಲ್ಲಿ ಅರಳುತ್ತಿದೆ, ಬಾಡಿ ಹೋಗುವ ಮುನ್ನ, ಬಾಡಿ ಹೋಗುವ ಮುನ್ನ, ಬಾಡಿ ಹೋಗುವ
ಮಲ್ಲಿಗೆ ಕಾಡಿನಲ್ಲಿ ಅರಳುತ್ತಿದೆ ಬಾಡಿ ಹೋಗುವ ಮುನ್ನ ಕೀಡುವವರ್ಯಾರೆಂದು ಹಾಡು ಮಲ್ಲಿಗೆ ಬಾಡಿ ಹೋಗುವ ಮುನ್ನ ಕೀಳುವವರ್ಯಾರೆಂದು ಸಂತೋಷ್ ಅವರೇ, ಹಾಡನ್ನು ಬಹಳ ಫೀಲಿಂಗ್ ಅಲ್ಲಿ ಹಾಡಿದ್ರಿ, ಬಹಳ ತಲ್ಲೀನತೆಯಿಂದ ಹಾಡಿದ್ರಿ, ಅನುಭವಿಸ್ಕೊಂಡು ಹಾಡಿದ್ರಿ. ನಿಮ್ಮ ಈ ಹಾಡಿನ ಬಗ್ಗೆ ಯಶವಂತ್ ಸರ್ ಏನ್ ಹೇಳ್ತಾರೆ ಕೇಳೋಣ. ಯಶವಂತ್ ಸರ್, ನೀವೇನ್ ಹೇಳ್ತೀರಿ? ಸಂತೋಷ್ ಅವರೇ, ನಿಮ್ಮ ಹಾಡಿನ ಆಯ್ಕೆ ಇದೆಯಲ್ಲ, ಇಷ್ಟು ಹೊತ್ತು ಕೂತ್ಕೊಂಡು ಏನೋ ಒಂದು ರೀತಿ ಇತ್ತು. ಈಗ ಏನೇನೋ ನೆನಪಾಗ್ಲಿ ಸ್ಟಾರ್ಟ್ ಆಯ್ತು. ಈ ಜೀವನ ಅನ್ನೋದು ಇದೆಯಲ್ಲ ನೋಡಿ, ಮನುಷ್ಯ ಯಾವತ್ತೂ ಆಕರ್ಷಣೀಯವಾಗುವಂಥದ್ದು ಒಂದು ಹಣಬಲ ಅಲ್ವಾ? ಸರ್ವೇ ಗುಣಾಃ ಕಾಂಚನಂ ಆಶ್ರಯಂತೆ ಅಂತ ನಮ್ಮ ಹಿಂದಿನವರು, ನಮ್ಮ ಹಿರಿಯರು ಹೇಳಿದಂಥ ಮಾತು. ಆದರೆ ಇಲ್ಲೊಂದು ಪುಟ್ಟ ಗಿಡ ಕಾಡಿನಲ್ಲಿ ಬೆಳೆದ್ಬಿಟ್ಟಿದೆ, ದಷ್ಟಪುಷ್ಟವಾಗಿ ಬೆಳೆದಿದೆ, ಪರಿಮಳವನ್ನು ಇಡೀ ಕಾಡಿನ ಆದ್ಯಂತ ಪಸರಿಸಿದೆ, ದುಂಬಿಗಳೆಲ್ಲ ಹೀರ್ತಾ ಇದೆ. ಆದರೆ ಅದನ್ನು ಯಾರು ಕಿತ್ಕೊಂಡು ಹೋಗಿ ದೇವರ ಪೂಜೆಯೋ ಅಥವಾ ಇನ್ನಿತರೆಗೆ ಅದು ಉಪಯೋಗಿಸ್ತಿಲ್ಲ ಅಂತ ತನ್ನ ಅಳಲನ್ನು ಆ ಮಲ್ಲಿಗೆ ಗಿಡವು ವ್ಯಕ್ತಪಡಿಸ್ತಾ ಇದೆ. ಏನಿದೆ ಅರ್ಥ ಎನ್ನತಕ್ಕಂತಹ ವಿಚಾರ. ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಸಂತೋಷ್ ಅವರೇ? ಅಂದ್ರೆ ನಾನು ಈ ಮಲ್ಲಿಗೆಯನ್ನ ನಾನಾಗಿಯೇ ಅಂತ ತಿಳ್ಕೊಂಡು ನಾನು ಇದನ್ನ ಹಾಡ್ತಿದ್ದೇನೆ. ಅಂದ್ರೆ ನಾನು ನನ್ನ ಜೀವನದಲ್ಲಿ ಕೆಲವೊಂದು ಅನುಭವಿಸಿದ್ದೇನೆ. ಅಂದ್ರೆ ನನ್ನಲ್ಲಿರುವ ಕೆಲವು ಒಳ್ಳೆ ಕ್ವಾಲಿಟಿಯನ್ನು ನಾನು ಏನು ಸೊಸೈಟಿ ಕೊಡಬೇಕು ಅದು ತಲುಪದೇ ಇದ್ದಾವಾಗ ನಾನು ಎಲ್ಲಿದ್ದೇನೋ ಅಲ್ಲಿ ನಾನು ಕುಳಿತು ಆಲೋಚನೆ ಮಾಡೋದು, ನಾನು ಇಲ್ಲಿದ್ದೇನೆ, ಏನು ಮಾಡ್ತಿದ್ದೇನೆ ಅಂತ ಹೇಳಿ. ಹಾಗೆ ಫಾರ್ ಎಕ್ಸಾಂಪಲ್, ನಾನು ಗಲ್ಫಲ್ಲಿ ಇದ್ದೆ, ಈಗ ಬಿಟ್ಟು ಬಂದಿದ್ದೀನಿ ನಾನು ಅಲ್ಲಿಂದ. ಸೊ ಇದೆಲ್ಲ ನನಗೆ, ನಾನು ನನ್ನನ್ನು ಆ ಮಲ್ಲಿಗೆಯ ರೂಪದಲ್ಲಿ ನೋಡಿ ನಾನು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಹಾಡಿದ್ದು ಸರ್, ಪ್ರಯತ್ನ ಮಾಡಿದ್ದೆ. ನಿಜವಾಗ್ಲು ನೀವು ಇದನ್ನು, ಈ ಸಾಹಿತ್ಯವನ್ನು ತುಂಬಾ ಆಂಗಲ್ ಅಲ್ಲಿ ನಾವು ನೋಡ್ಲಿಕ್ಕೆ ಆಗ್ತದೆ. ಆದ್ರೆ ಪ್ರಧಾನವಾಗಿ ಏನಪ್ಪಾ ಅಂತ ಅಂದ್ರೆ, ಒಂದು ಒಳ್ಳೆಯ ಉದಾಹರಣೆ ನಾವು ಸಂಗೀತ ಕ್ಷೇತ್ರ ನೋಡ್ಬೋದು. ಅದ್ಭುತ ಹಾಡುಗಾರರು ಇವತ್ತು ಮನೆ ಒಳಗೆ ಇದ್ದಾರೆ. ಇವತ್ತು ನಾವು ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ದೀವಿ, ಒಳ್ಳೆ ಗುರು ಪರಂಪರೆ, ಒಳ್ಳೆಯ ಪರಂಪರೆ ಅಂದ್ರೆ ಅದು ಅದಮ್ಯ ಅಂಥವ್ರೆಲ್ಲ ಮನೆಯಲ್ಲಿದ್ದಾರೆ. ಏನೂ ಅರಿಯದೆ ಇಲ್ಲದವರು ಹೊರಗಡೆ ಸಿಕ್ಕಾಟ ಫೇಮಸ್ ಆಗಿದ್ದಾರೆ. ನಾನು ಇದೊಂದು ಉದಾಹರಣೆ ಕೊಡಬಲ್ಲೆ. ಸೇಮ್ ಉದಾಹರಣೆ ಕೂಡ ಮಲ್ಲಿಗೆ ಕೂಡ ಒಮ್ಮೆ ಯೋಚನೆ ಮಾಡ್ತದಂತೆ, ಯಾವ್ದ್ಯಾವುದೋ ಕೆಸರಲ್ಲಿ ಬಿದ್ದಂತ ಹೂಗಳೆಲ್ಲ ಹಿಡ್ಕೊಂಡು ದೇವರ ತಲೆ ಮೇಲೆ ಇಟ್ಟು ನಮಸ್ಕಾರ ಮಾಡ್ತಾರಂತೆ. ಅದ್ರ ಜೊತೆಗೆ ಆ ನಾರಿರ್ತದೆ ನೋಡಿ, ಯಾವ್ದಕ್ಕೂ ಬೇಡದಂತ ನಾರು, ಅದು ಕೂಡ ಹೋಗಿ ತಲೆ ಮೇಲೆ ಕೂತ್ಕೊಳ್ತದಂತೆ. ಅಂತ ಅಂಶಗಳನ್ನು ನೋಡಿದಂತ ಕಾಡು ಮಲ್ಲಿಗೆ ಕೂಡ ಯೋಚನೆ ಮಾಡ್ತದೆ, ಹಾಗಾದ್ರೆ ನನಗೆ ಸಮಾಜದಲ್ಲಿ, ಹಾಗಾದ್ರೆ ನನಗೂ ಕೂಡ ದೇವರ ಮೇಲೆ ಕೂತ್ಕೊಳ್ಳುವಂತ ಶಕ್ತಿ ಇಲ್ವಾ ಅಂತ ಆ ಪುಟ್ಟ ಒಂದು ಪರಿಮಳ ಇರ್ತದ ಮಲ್ಲಿಗೆ ಯೋಚನೆ ಮಾಡ್ತದಂತೆ. ನಾವಿದನ್ನು ವಿಸ್ತಾರ ನೋಡ್ತಾ ಹೋಗ್ಬಿಟ್ರೆ ಇಡೀ ಜೀವನದ ಧ್ಯೇಯ ಉದ್ದೇಶ ತೆರ್ಕೊಳ್ತಾ ಹೋಗ್ತದೆ. ಜೊತೆಗಿದು ರಾಗ ಸಂಯೋಜನೆ ಶಿವರಂಜನೆಯಲ್ಲಿ ಬಂದಿದೆ ನೋಡಿ, ಅಯ್ಯೋ. ಜೊತೆಗೆ ವಿಜಯ ಪ್ರಕಾಶ್ ಸರ್ ಹಾಡಿರೋ ಗೀತೆ, ಅದು ನೀವು 1000 ಸಾರಿ ಕೇಳಿದ್ರು ಕೂಡ ಮತ್ತೆ ಮತ್ತೆ ಕೇಳಬೇಕು ಅನಿಸ್ತದೆ ಸಂತೋಷ್ ಅವರೇ. ನಿಜವಾಗ್ಲೂ ಅಮೇಝಿಂಗ್. ನಿಜವಾಗ್ಲು ನಿಮ್ಮ ಈ ಒಂದು ರುಚಿಗೆ ಹ್ಯಾಟ್ಸಪ್ ನನ್ನ ಕಡೆಯಿಂದ, ನಿಜವಾಗ್ಲು. ಮತ್ತೆ ನಾನು ಮತ್ತೊಮ್ಮೆ ನಿಮ್ಗೆ ಏನು ಹೇಳೋದಂದ್ರೆ, ಈ ರುಚಿ, ಅಭಿರುಚಿ ಇದೆಯಲ್ಲ, ಈ ರುಚಿಗೆ ನಿಮಗೆ ನನ್ನ ಕಡೆಯಿಂದ ದೊಡ್ಡ ಬಿಗ್ ಸೆಲ್ಯೂಟ್. ಧನ್ಯವಾದ. ಥ್ಯಾಂಕ್ ಯು ಸಂತೋಷ್ ಅವರೇ, ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಸಂತೋಷ್ ಅವರೇ, ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಒಂದು ಕಮೆಂಟ್ಸ್ ಅನ್ನು ಯಶವಂತ್ ಸರ್ ಅವರು ನೀಡಿದ್ದಾರೆ. ಈಗ ಶ್ರಾವ್ಯ ಮೇಡಮ್ ಅವರು ಏನ್ ಹೇಳ್ತಾರೆ ಕೇಳೋಣ. ಸಂತೋಷ್ ಅವರೇ ನಮಸ್ತೆ. ಯಶವಂತ್ ಸರ್ ತುಂಬಾ ಲೇಯರ್ಸ್ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಇನ್ಫ್ಯಾಕ್ಟ್ ಈ ಹಾಡು ಸಾಹಿತ್ಯ ಆಗಲಿ, ಅದರ ಕಾಂಪೋಸಿಷನ್ ಆಗಲಿ, ಸಾಹಿತ್ಯಕ್ಕೆ ಸರಿಯಾದಂಥ ಒಂದು ಕಾಂಪೋಸಿಷನ್ ಅಂದರೆ
ಅದ್ರೊಳಗೆ ಹೋಗ್ಬಿಡ್ತೇವೆ ನಾವು. ಸೊ ನಾನು ಎಷ್ಟು ಹೇಳಿದ್ರು ಕಡಿಮೆ ಈ ಕಾಂಪೋಸಿಷನ್ ಬಗ್ಗೆ. ಸರ್ ತುಂಬ ಲೇಯರ್ಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಾಹಿತ್ಯ ಇರಲಿ, ಅದರ ಕಾಂಪೋಸಿಷನ್ ಇರಲಿ, ಅಥವಾ ಈ ಶಾಸ್ತ್ರೀಯ ವಿಷಯಗಳೇನಿರಲಿ, ಈಗ ಹಾಡಿನ ಸಂಗೀತದ ಏನು ಹೇಳೋದು ವ್ಯಾಕರಣಗಳೇನಿದ್ರು ಅದ್ರ ಬಗ್ಗೆ ಎಲ್ಲ ಸರ್ ಹೇಳಿದ್ದಾರೆ. ಅದರಿಂದಲೇ ಇಷ್ಟೊಂದು ವಿಷಯಗಳಿಂದಾಗಿಯೇ ಈ ಹಾಡು ತುಂಬ ಏನು ಹೇಳೋದು ವೆರಿ ಸಿಗ್ನಿಫಿಕೆಂಟ್ ಅಂತ ಹೇಳಬೇಕು. ಓವರ್ ಆಲ್ ತುಂಬ ಚೆನ್ನಾಗಿದೆ. ನಾನು ಹೇಳ್ತೇನೆ, ನಮ್ದು ಇಲ್ಲಿ ಅಟ್ಮಾಸ್ಫಿಯರ್ ಒಂಥರ ಡಿಫ್ರೆಂಟ್ ಆಗಿದೆ. ಬಿಕಾಸ್ ನಾವು ತುಂಬ ಅದ್ರ ಒಳಗೆ ಹೋಗ್ಬಿಟ್ಟಿದ್ದೇವೆ. ನಾವು ಮಾತ್ರ ಅಲ್ಲ, ಜಡ್ಜಸ್ ಮಾತ್ರ ಅಲ್ಲ, ನಮ್ಮ ಕ್ಯಾಮ್ರಾಮನ್ ಕೂಡ ಆ ಥರನೇ ಇದ್ದಾರೆ, ಫುಲ್ ಅದ್ರೊಳಗೆ ಹೋಗ್ಬಿಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಹಾಡಿದ್ರಿ ಸರ್. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಸಂತೋಷ್ ಅವರೇ, ಹಾಡಲ್ಲಿ ನಮ್ಮನ್ನು ಪಾತ್ರ ಆಗಿ ಹಾಡೋದಿದೆಯಲ್ಲ, ಬಹಳ ಚಾಲೆಂಜಿಂಗ್. ನೀವು ಬಹಳ ಸುಂದರವಾಗಿ ಹಾಡಿದ್ರಿ. ಒಳ್ಳೆಯ ಕಮೆಂಟ್ಸ್ ಅನ್ನು ತೀರ್ಪುಗಾರರು ಕೂಡ ನೀಡಿದ್ದಾರೆ. ನಿಮಗೆ ಒಳ್ಳೆಯ ಭವಿಷ್ಯವಿದೆ. ಶುಭವಾಗಲಿ. ಧನ್ಯವಾದ. ಈ ಸಂಚಿಕೆಯಲ್ಲಿ 5 ಜನ ಸ್ಪರ್ಧಿಗಳು ಹಾಡನ್ನು ಹಾಡಿದ್ದಾರೆ. ಸ್ಪರ್ಧೆ ಬಹಳ ತುರುಸಿನಿಂದ ಕೂಡಿದೆ. ಯಾರು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ ನೋಡಬೇಕಾಗಿದೆ. ಅದಕ್ಕಾಗಿ ಮೊದಲು ಎಲ್ಲ ಸ್ಪರ್ಧಿಗಳನ್ನು ವೇದಿಕೆಗೆ ಕರೀತಾ ಇದ್ದೇನೆ. ದಯವಿಟ್ಟು ಬನ್ನಿ. ಈ ಸುತ್ತಿನಲ್ಲಿ ಸ್ಪರ್ಧೆ ಬಹಳಷ್ಟು ತುರುಸಿನಿಂದ ಕೂಡಿತ್ತು. ಎಲ್ಲಾ ಸ್ಪರ್ಧಿಗಳು ಒಬ್ಬರನ್ನೊಬ್ಬರು ಮೀರಿಸುವಂತೆ ಆಡಿದ್ರು. ಯಶವಂತ್ ಸರ್, ಈಗ ಫಲಿತಾಂಶ ನಿಮ್ಮ ಕೈಯಲ್ಲಿದೆ, ನೀವೇನ್ ಹೇಳ್ತೀರಿ? ಸರ್, ನಿಜವಾಗ್ಲೂ ಸ್ಪರ್ಧೆ ಕಠಿಣವಾಗ್ತಾ ಬರ್ತಾ ಇದೆ, ಬಂತು ಕೂಡ. ಯಾಕೆಂದ್ರೆ ಈ ಎಪಿಸೋಡ್ನಲ್ಲಿ ನಮ್ಮದು ಏನೆಲ್ಲ ಯೋಚನೆಗಳಿದೆಯೋ ಅದೆಲ್ಲ ಯೋಚನೆಗಳನ್ನು ಕೂಡ ನಮ್ಮ 5 ಜನ ಸ್ಪರ್ಧಿಗಳು ಅದನ್ನ ನಮಗೆ ಸಂತೋಷ ಕೊಡೋ ರೀತಿಯಲ್ಲಿ ಬಹಳಷ್ಟು ಚೆನ್ನಾಗಿ ಕೂಡ ಹಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಜಾನಲ್ಲಿ ಹಾಡಿದ್ದಾರೆ. ನೋಡೋಣ, ಮತ್ತೆ ಹೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸಂತೋಷ್ ಅವರೇ, ಒಂದು ಅತ್ಯದ್ಭುತವಾದಂಥ ಸಾಹಿತ್ಯನ ಹಿಡ್ಕೊಂಡು ಬಂದ್ರಿ, ಹಾಡಿದ್ರಿ. ನಿಮಗೇನಿಲ್ಲ, ಒಂದು 2 ಪದದಲ್ಲಿ ನಿಮ್ಮ ಅನುಭವಗಳೇನು ಇವತ್ತಿನ ಹಾಡುಗಾರಿಕೆ ಬಗ್ಗೆ? ಆ್ಯಕ್ಚುಲಿ ನಾನೊಂದು ಪ್ರಯತ್ನ ಮಾಡಿದ್ದೇನೆ. ಕೆಲವು ಕಡೆ ಶ್ರುತಿ ಮೇಲೆ ಕೆಳಗೆ ಆಗಿದೆ ನನಗೆ. ಅಂದರೆ ಕೆಲವು ಎಲ್ಲಿ ಭಾವನೆ ಕೊಡಬೇಕು, ನಾನು ಆ್ಯಕ್ಚುಲಿ ಅದು ಎಲ್ಲಿ ಭಾವನೆ ಕೊಡಲಿ, ಕೆಲವು ಕಡೆ ಭಾವನೆ ಸರಿಯಾಗಿ ಮೂಡಿ ಬರಲಿಲ್ಲ. ಮತ್ತು ನೀವು ಹೇಳಿದಾಗೆ ಸ್ವಲ್ಪ ಕೆಲವೊಂದು ಕಡೆ ಮೇ ಬಿ ಮೇಡಮ್ ಹೇಳಿದಾಗೆ ಲಿರಿಕ್ಸ್ ಸ್ಪಷ್ಟವಾಗಿ ಕೇಳಲಿಲ್ಲ ಅಂತ ಹೇಳಿದರು. ಅದು ನನಗೆ ಅದಷ್ಟು ಅರ್ಥ ಹಾಡುಗಾರಿಕೆಯಲ್ಲಿ ನಾನು ಹಾಡಬೇಕಾದ್ರೆ ನಾನು ಅದನ್ನು ಜಸ್ಟ್ ಕಾನ್ಸಂಟ್ರೇಟ್ ಮಾಡದೇ ಇರಬಹುದು. ಓಕೆ, ಸೊ ಮೇ ಬಿ ಓಕೆ. ಥ್ಯಾಂಕ್ ಯು ವಿಘ್ನೇಶ್ ಅವರೇ. ಸಂತೋಷ್ ಅವರೇ, ಭೂಮಿಕಾ. ತುಂಬಾ ಖುಷಿ ಆಯಿತು. ಅದೇ ಒಂದು ಪಿಚ್ ಬಗ್ಗೆ ಒಂದು ಅದು ಬಿಟ್ಟರೆ ನನಗೆ ಖುಷಿ ಆಯಿತು ಸರ್, ಹೇಳಿದಷ್ಟು. ಓಕೆ, ಯುಕ್ತ. ನಮಸ್ತೆ. ಈ ಸುತ್ತಿನವರೆಗೆ ಬಂದದ್ದು ನಂಗೆ ತುಂಬ ಖುಷಿ ಮತ್ತು ತೃಪ್ತಿ ಇದೆ. ಇನ್ನು ತೀರ್ಪಿಗಾಗಿ ಕಾಯ್ತಾ ಇದ್ದೇನೆ. ಓಕೆ, ಹಾಗೆ ವಿಘ್ನೇಶ್. ತುಂಬ ಖುಷಿ ಆಗ್ತಿದೆ ಸರ್. ಈ ತನಕ ಬಂದಿದ್ದೆ ನಾನು, ಮತ್ತೆ ನಿಮ್ಮ ಮೇಲಿದೆ, ಮತ್ತೆ ವಾಯ್ಸ್ ಕೂಡ ಅದೇ ನೀವು ಹೇಳಿದಾಗೆ ವಾಯ್ಸ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದರೆ ಕೆಮ್ಮು ಮೊನ್ನೆಯಿಂದ ಬರ್ತಾ, ಆದರೂ ಹಾಡಿದ್ದೇನೆ, ಪ್ರಯತ್ನ ಮಾಡಿದ್ದೇನೆ, ಮತ್ತೆ ನಿಮಗೆ ಬಿಟ್ಟಿದ್ದು ಸರ್. ಓಕೆ, ಉಜ್ವಲ್. ಲಿರಿಕ್ಸ್ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗ್ತದೆ. ಮತ್ತೆ ಪ್ರಾಕ್ಟೀಸ್ ಸ್ವಲ್ಪ ಕಮ್ಮಿ ಆಯ್ತು ಅಂತ ಎಣಿಸ್ತು. ಓಕೆ ಓಕೆ ಓಕೆ. ಎಲ್ಲ ಸ್ಪರ್ಧಾಳುಗಳು ತಮ್ಮ ತಪ್ಪನ್ನು ತಾವೇ ಒಪ್ಕೊಳ್ತಾ ಇದ್ದಾರೆ. ಇದು ಒಂದು ಮುಂದೆ ಬರುವ ಹಾಡುಗಾರರ ಲಕ್ಷಣ ಕೂಡ. ಯಾಕಂದ್ರೆ ತಮ್ಮ ತಪ್ಪು ಅವ್ರಿಗೆ ಗೊತ್ತಾದ್ರೆ ಮುಂದೆ ಅವ್ರು ಇನ್ನೂ ಚೆನ್ನಾಗಿ ಹಾಡ್ತಾರೆ. ಸರ್, ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ನಮ್ಮ ಚಾನಲ್ದಂದ್ರೆ, ಯಾಕೆಂದ್ರೆ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ, ನಮ್ಮ ಹಾಡುವ ಸ್ಪರ್ಧಿಗಳು ಒಂದೇ ಟೇಕಲ್ಲಿ ಹಾಡಿ ಮುಗಿಸ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಒಬ್ಬ ಹಾಡುಗಾರ 100% ರಿಸಲ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಹೆಚ್ಚು ಅಂದ್ರೆ ನಾವು 90% ರೀಚ್ ಮಾಡ್ಬೋದು. ಹಾಗಾಗಿ ಅಲ್ಪ ಸ್ವಲ್ಪ ಏನೇ ಇದ್ರೂ ಕೂಡ ಅದನ್ನು ನಾವು ಪರೋಕ್ಷವಾಗಿ ಹೇಳಿ ಅವರಿಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ. ಅದನ್ನು ಒಮ್ಮೆ ಮನದಟ್ಟು ಮಾಡ್ತೇನೆ. ಇನ್ನು ಈ ಸಂಚಿಕೆ ಬಂದುಬಿಟ್ರೆ ತುಂಬ ನಮಗೆ ಕಷ್ಟವಾಯಿತು. ಯಾಕೆ ಕಷ್ಟವಾಯಿತು ಅಂದರೆ, ಬೇರೆ 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 ಜಾನಲ್ ಹಾಡಿದಿರಿ ಅಂದರೆ ನಾವು ಕೊಟ್ಟಂತಹ ರೂಲ್ಸ್ ಪ್ರಕಾರ. ಹಾಗೆ ಅದನ್ನು ನೋಡುವಾಗ ವಿಭಿನ್ನವಾದಂಥ ಧ್ವನಿಗಳು, ವಿಭಿನ್ನವಾದ ಹಾಡುಗಾರಿಕೆ ಮತ್ತು ವಿಭಿನ್ನವಾದಂತಹ ನಿಮ್ಮ ಏನು ಪರಿಪೂರ್ಣವಾದಂಥ ಸಂಗೀತ ಜ್ಞಾನ, ಅದೆಲ್ಲವನ್ನು ಕೂಡ ಆವಿರ್ಭವಿಸ್ಕೊಂಡು
ನನ್ನ ಯೋಚನೆ ಹೇಗಿತ್ತು ಅಂದರೆ, ನಮ್ಮದು ಜಡ್ಜಸ್ ಇಬ್ಬರದು ಎಲ್ಲರನ್ನೂ ಕೂಡ ಮುಂದೆ ಕಳಿಸಿಬಿಡುವ ಅಂತ ನಾವು ಯೋಚನೆ ಮಾಡಿತ್ತು. ಆದರೆ ರೂಲ್ಸ್ ಇದೆ, ಇಬ್ಬರು ವೇಟಿಂಗಲ್ಲಿ ಇಡಲೇಬೇಕಾಗ್ತದೆ ನಾವು. ಅಂದರೆ ಸ್ವಲ್ಪ ಕಡಿಮೆ ಅಂಕಗಳು ಬಂದವರನ್ನು ಮಾತ್ರ. ಆ ಒಂದು ಉದ್ದೇಶನ ಇಟ್ಕೊಂಡು ಆದರೂ ರಿಕ್ವೆಸ್ಟ್ ಮಾಡಿದೆ, ಸರ್ 5 ಜನ ಕೂಡ ಕಳಿಸಿಬಿಡೋಣ ನೆಕ್ಸ್ಟ್ ರೌಂಡಿಗೆ ಅಂದ್ಕೊಂಡು ಡೈರೆಕ್ಟರ್ ಸರ್ ಹತ್ರ ಮಾತಾಡಿದೆ, ಚೇರ್ಮನ್ ಸರ್ ಹತ್ರ ಮಾಡಿದೆ. ಆದರೆ ನಾವು ಡಿಸಿಪ್ಲಿನಲ್ಲಿ ನಾವು ಕಾಂಪ್ರಮೈಸೇ ಇಲ್ಲ. ಹಾಗಾಗಿ ಇಲ್ಲ, ಎಲ್ಲರಿಗೂ ರೂಲ್ಸ್ ಒಂದೇ ಅಂತ ಹೇಳಿದ್ದರಿಂದ ಅನಿವಾರ್ಯವಾಗಿ ಇಬ್ಬರನ್ನು ನಾವು ವೇಟಿಂಗ್ ಲಿಸ್ಟಲ್ಲಿ ಇಡಲೇಬೇಕಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾದವರು 3 ಜನ ಇದ್ದಾರೆ. ಒಂದು ನೆನಪಿಟ್ಕೊಳ್ಳೋಣ, ನಿಮಗೆ ನಾವು ಪರೋಕ್ಷವಾಗಿ ಹೇಳಿರುವಂತಹ ವಿಚಾರಗಳೇನಪ್ಪ ಅಂದರೆ, ಆದಷ್ಟು ಸಂಗೀತದ ಮೌಲ್ಯವನ್ನು ಮಾಪನ ಸ್ವರೂಪವಾಗಿ ಆಧರಿಸಿಕೊಂಡು ನಿಮ್ಮ ಹಾಡುಗಾರಿಕೆ ತೂಕವನ್ನು ಮೇಲೆ ಕೆಳಗೆಲ್ಲ ನೋಡಿಕೊಂಡು ಕೊನೆಗೆ ಒಂದು ಡಿಸಿಷನ್ಗೆ ನಾವು ಬಂದಿರ್ತೇವೆ. ಹಾಗಾಗಿ ನೇರವಾಗಿ ಆಯ್ಕೆಯಾದಂಥವರು ವಿಘ್ನೇಶ್ ಆಚಾರ್ಯ, ಭೂಮಿಕಾ ಹೆಗಡೆ ಹಾಗೂ ಸಂತೋಷ್ ಕೆ. ಇನ್ನು ಉಳಿದಂತಹ ಯುಕ್ತ ಹೊಳ್ಳ ಮತ್ತು ಉಜ್ವಲ್ ಆಪ್ಟೆ ಇವರನ್ನು ನಮ್ಮ 30 ಜನರ ಹಾಡುಗಾರಿಕೆ ಆಗುವವರೆಗೂ ಕಾದು ತದನಂತರದಲ್ಲಿ ಅವರ ಫಲಿತಾಂಶವನ್ನು ನೀಡಲಾಗ್ತದೆ. ಮತ್ತೊಮ್ಮೆ 5 ಜನರಿಗೂ ಕೂಡ ಅಭಿನಂದನೆಗಳು. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ಈ ಸುತ್ತಿನಲ್ಲಿ ನಮ್ಮ ತೀರ್ಪುಗಾರರು ಬಹಳ ಹೊತ್ತು ತಗೊಂಡಿದ್ದಾರೆ. ಎಲ್ಲ 5 ಮಂದಿಗೂ ಮುಂದಿನ ಸುತ್ತಿಗೆ ತೇರ್ಗಡೆಯಾಗುವ ಅರ್ಹತೆ ಇದೆ ಅಂತ ಕೂಡ ಹೇಳಿದ್ದಾರೆ. ಆದರೆ ನಿಯಮದ ಪ್ರಕಾರ ಇಬ್ಬರನ್ನು ನಾವು ವೇಟಿಂಗ್ ಲಿಸ್ಟಲ್ಲಿ ಇಡಲೇಬೇಕಾಗ್ತದೆ. ಯಾಕಂದರೆ 30 ಜನ ಕೂಡ ಹಾಡುವುದನ್ನು ನಾವು ಕೇಳಬೇಕಾಗ್ತದೆ. ಆದ್ದರಿಂದ ಈ ವೇಟಿಂಗ್ ಲಿಸ್ಟಲ್ಲಿರುವವರು ಮುಂದೆ ತೇರ್ಗಡೆಗೊಳ್ಳುವ ಸಾಧ್ಯತೆ ಕೂಡ ಇರ್ತದೆ. ಏನೇ ಆಗಲಿ, ಮುಂದಿನ ಹಂತದಲ್ಲಿ ತೇರ್ಗಡೆಗೊಂಡವರಿಗೆ ಶುಭಾಶಯವನ್ನು ಕೋರುತ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ಇಂದಿನ ಈ ಸಂಚಿಕೆಯಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದ ಶ್ರಾವ್ಯ ಬಾಸ್ರಿ ಇವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಮಹಾಗುರುಗಳಾದ ಯಶವಂತ್ ಎಂಜಿ ಸರ್ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ವಾರದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಕೊಂಗಿನ ಹೊಸತರ ಹಂದರ. ದೈಜಿ ವರ್ಲ್ಡ್ ಸ್ವರ ಸಾಗರ, ದೈಜಿ ವರ್ಲ್ಡ್ ಸ್ವರ ಸಾಗರ.